ಜನರ ಧ್ವನಿ ನ್ಯೂಸ್ಗೆ ಸ್ವಾಗತ. ಶ್ರೀ ಭೀಮಾಶಂಕರ ಸರ್ಕಾರಿ ಕಾರ್ಖಾನೆಯ 2025-26ನೇ ಸಾಲಿನ ಬಾಯ್ಲರ್ ಅಗ್ನಿ ಪ್ರದೀಪನ ಮತ್ತು ಕೆನಕ ಕೈರಿಯರ್ ಮುಳಿ ಪೂಜೆಗೆ ಶಾಸಕರಾದ ಯಶವಂತರಾಯಗೌಡ ಪಾಟೀಲ್ ಅವರು ಚಾಲನೆ ಕೊಟ್ಟರು. ಈ ವೇಳೆ ಇಂಡಿ ಕ್ಷೇತ್ರದ ಯಶವಂತರಾಯಗೌಡ ಪಾಟೀಲ್ ಅವರ ಜೊತೆಗೆ ನಾಗಠಾಣ್ ಮತಕ್ಷೇತ್ರದ MLA ವಿಠ್ಠಲ್ ಕಟಕದೊಂಡ ಅವರು ಕೂಡ ಉಪಸ್ಥಿತರಿದ್ದರು. ಇನ್ನು ಈ ವೇಳೆ ಎಲ್ಲ ಹಿರಿಯ ನಾಗರಿಕರು, ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಬಂತನಾಳ ಪೂಜ್ಯರು ಮತ್ತು ಹಲವು ಪೂಜ್ಯರು ಈ ಕಾರ್ಖಾನೆಯ ಬಾಯ್ಲರ್ ಅಗ್ನಿ ಪೂಜೆ, ಮುಳೆ ಪೂಜೆಗೆ ಚಾಲನೆ ಕೊಟ್ಟರು. ಮಂಗಲಂ ಓ ಮಂಗಲಂ ಓಂಕಾರ ಮಂಗಲಂ ಓಂ ನಮ ಶಿವ ನ ಮಂಗಲಂ ನಕಾರ ಮಂಗಲಂ ಮಹಾ ಸರ್ವಂ ದೇವಂ ವದಿಷ್ಠಯೋ ಮಹಾಮಂಗಲಂ ಭವತಿ ಸರ್ವಂ ವದಿಷ್ಠಯೋ ಮಹಾಮಂಗಲಂ ನ್ಯಾಯ ವಯಂ ವೈಶ್ಯವರ್ಣಾಯ ಕುರ್ಮಹಿ ಶ್ರೀ ಮಹಾದೇವತಿಯಂ ವದಚ್ಚ ಮಹಾದೇವ ಹರಾಯ ಶ್ರೀ ಮಹಾಸದ್ಗುರು ಭೀಮಾಶಂಕರ ಮಹಾರಾಜ ಕಿ ಜೈ, ಲಕ್ಷ್ಮಣ ಸಿದ್ಧಲಿಂಗೇಶ್ವರ ಮಹಾರಾಜ ಕಿ ಜೈ, ಶ್ರೀ ಲಕ್ಷ್ಮೀ ತಾಯಿ ಮಾತಾ ಕಿ ಜೈ. ಶ್ರೀ ಮಹಾದೇವತಾಭ್ಯ ನಮಃ. ಅದ ಶ್ರೀ ಮಹಾ ಸಮರ್ಪಣ ಆಯುಷ್ಯಂ ಭವತಿ ಆಯುಷ್ಯಂ ಭವತಿ. ಈ ವೇಳೆ ಈ ಭಾಗದ ರೈತರು ಶ್ರೀ ಭೀಮಾಶಂಕರ ಸರ್ಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಮರುಗೂರಿನಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಯಾಗಿ ಬಾಯ್ಲರ್ ಪೂಜೆಯನ್ನ ನಡೆಸಿಕೊಟ್ರು. ಸಾಂಕೇತಿಕವಾಗಿ ಶ್ರೀ ಭೀಮಾಶಂಕರ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಕಳೆದ 7 ಹಂಗಾಮಗಳನ್ನು ಪೂರೈಸಿ ಇವತ್ತು 8ನೇ ಹಂಗಾಮಕ್ಕೆ ಎಲ್ಲ ಪೂಜ್ಯರ ಒಂದು ಸಮಕ್ಷಮದಲ್ಲಿ ಬಾಯ್ಲರ್ ಪೂಜೆಯನ್ನು ಮತ್ತು ಕೇನ್ ಕ್ಯಾರಿಯರ್ ಮೌಳಿ ಪೂಜೆ ಅಂತ ಏನು ಕರಿತೀವಿ, ಆ ಪೂಜಾ ಸಮಾರಂಭದಲ್ಲಿ ಎಲ್ಲ ಪೂಜ್ಯರ ಆಶೀರ್ವಾದದೊಂದಿಗೆ ಈ ವರ್ಷ ಚೆನ್ನಾಗಿ ನಡೀಲಿ ಅಂಥೇಳಿ ನಮ್ಮೆಲ್ಲರ ಆಶೆ ಇತ್ತು. ಆಶಯದಂತೆ ಎಲ್ಲ ಪೂಜ್ಯರು ಬಂದು ಈ ಕಾರ್ಖಾನೆಯ ಆವರಣದಲ್ಲಿ ಕಾವ್ಯ ಅವರ ಎಲ್ಲ ಪೂಜ್ಯರ ಗುರುವಿನ ಪಾದಸ್ಪರ್ಶದಿಂದ ಈ ಕಾರ್ಯಕ್ರಮ ಇವತ್ತು ಅತ್ಯಂತ ಯಶಸ್ವಿಯಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಅವರ ಆಶೀರ್ವಾದ ಈ ವರ್ಷದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಖಾನೆ ನಡೀಲಿ, ಈ ಭಾಗದ ರೈತರ ಬದುಕಿಗೆ ಇದು ಕಲ್ಪವೃಕ್ಷ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ, 10 ವರ್ಷಗಳ ನಂತರ ಈ ಭಾಗದಲ್ಲಿ ಮಳೆ ಈ ವರ್ಷ ನಾವು ನಮ್ಮ ನಿರೀಕ್ಷೆಗೆ ಮೀರಿ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ. ಆ ವರ್ಣವನ್ನು ಈ ಸಂದರ್ಭದಲ್ಲಿ ಸ್ಮರಿಸಿ, ಬರೆದ ನಾಡಿಗೆ ಈ ವರ್ಷ ಎಷ್ಟು ಮಳೆಯಾಗಿದೆ ಅಂದರೆ ವಾಟರ್ ಟೇಬಲ್ ರೀಚಾರ್ಜ್ ಆಗಿ ಬೋರ್ನಲ್ಲಿ ಬಾವಿಯಲ್ಲಿ ಮೇಲ್ ನೀರು ಹರಿತಾ ಇವೆ. ಬಹುತೇಕ ಹಿಂದಿನ ದಿನಗಳನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ. ಈ ಭಾಗದ ಜನರ ಅತಿ ಸಮಸ್ಯೆ ಇರುವುದೇ ಆ ನೀರಿಗಾಗಿ ಕುಡಿಯುವ ನೀರಿಗಾಗಿ ತತ್ತರಿಸತಕ್ಕಂಥ ಈ ಭಾಗ ಇವತ್ತು ಸಮೃದ್ಧಿ ಆಗ್ತಾ ಇದೆ. ರೈತರ ಅನೇಕ ಬೆಳೆಗಳಿಗೆ ಆ ಬದುಕನ್ನು ಕೊಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ವಾಣಿಜ್ಯ ಬೆಳೆಗಳು 2-3, ಒಂದು ಕಬ್ಬು, ತೊಗರಿ, ಹತ್ತಿ, ಉಳ್ಳಾಗಡ್ಡಿ ಇಂಥ ಎಲ್ಲ ಬೆಳೆಗಳಿಗೂ ಸಹಿತ ಈ ವರ್ಷ ಕೆಲವು ಕಡೆ ಬೆಳೆ ಹಾನಿಯಾಗಿದೆ. ನೆರೆ ಹಾವಳಿ ಬಂದಿದೆ. ಅದರಲ್ಲಿ ನಮ್ಮ ಭೀಮೆಯ ದಡದಲ್ಲಿ ಬಹುತೇಕ ಕಡೆ ಎಲ್ಲ ರೈತರಿಗೆ ನೆರೆ ಹಾವಳಿಯಾಗಿ ಬಹಳ ದೊಡ್ಡ ಪ್ರಮಾಣದ ಹಾನಿಯನ್ನಾಗಿದೆ. ಮೇಲೂ ಸಹಿತ ಮಳೆ ಹೆಚ್ಚಿಗಾಗಿ ಅತಿವೃಷ್ಟಿಯಿಂದ ರೈತರ ಬದುಕು ತೊಂದರೆಯಲ್ಲಿದೆ. ಸರ್ಕಾರ ನಾವೇನಾದರೂ ಸಹಾಯ ಕೊಡ್ಬೋದು,